ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ರೆಡಿ ಮಾಡಿದ್ದೀನಿ. ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದ್ದೀನಿ. ಪ್ರಮೋದ್ ಅವರು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇವತ್ತು ಫ್ಯಾಮಿಲಿದು ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ. ನಮ್ಮ ಮಾವವರ ಸ್ವಂತ ಅಕ್ಕನ ಸೊಸೆ ಮನೆಯದು ಗೃಹ ಪ್ರವೇಶ. ಪಾಪ ಅವ್ರು ಬಂದು ಮನೆಗೆ ಕೊಟ್ಟು ಹೋಗಿದ್ರು. ಬಟ್ ಇವತ್ತು ನಮಗೆ ಒಂದು ಸ್ವಲ್ಪ ಕೆಲಸ ಇದೆ. ಮತ್ತು ಅಪ್ಪನೂ ಊರಿಂದ ಬರ್ತಾ ಇದ್ದಾನೆ. ನಾಳೆಯಿಂದ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ವ. ಅವನು ಆರಾಮಾಗಿದ್ದಾನೆ ಇವಾಗ. ಫೀವರೆಲ್ಲ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಹೋಗ್ತೀವ ಏನು ಅಂತ. ನಮ್ಮ ಮಾವ ಬೆಳಗ್ಗೆನೇ ಹೋದರು. ಅವರ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ವ, ಸೊ ಅದಕ್ಕೆ ಅವರು ಬೆಳಗ್ಗೆ 7 ಗಂಟೆಗೆ ಹೋಗಿದ್ದಾರೆ. ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಮತ್ತು ಈ ಮನೆಯದು ಅಗ್ರಿಮೆಂಟು ಲಾಸ್ಟ್ ಆಗಿದೆ. ಮಾರ್ಚ್ಗೆ 1 ಇಯರ್ ಆಯಿತು. ಮತ್ತು ಬಾಡಿಗೆನೂ ಇನ್ಕ್ರೀಸ್ ಮಾಡ್ತಾರಲ್ವ, ಸೊ ಅದೆಲ್ಲ ಆಗಿದೆ. ಬಾಡಿಗೆನೂ ಸ್ವಲ್ಪ ಜಾಸ್ತಿನೇ ಇವಾಗ. ಅದರದ್ದು ಅಗ್ರಿಮೆಂಟೆಲ್ಲ ಮಾಡಿಸ್ಕೋಬೇಕು ಹೇಳಿದ್ವಿ. ಅವರು ಮಾಡಿ ಇಟ್ಟಿದ್ದಾರೆ. ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಬರಬೇಕು. ಸೊ ಓನರ್ ಯಾವಾಗ ಬರ್ತಾರೆ ಅವಾಗ ಸೈನ್ ಹಾಕ್ಸ್ಕೋಬೇಕಾಗುತ್ತೆ ನಾವು. ನೋಡೋಣ ಇವತ್ತು ಏನೇನು ಕೆಲಸ ಆಗುತ್ತೆ, ಅಥವಾ ಗೃಹ ಪ್ರವೇಶಕ್ಕೆ ಹೋಗ್ತೀವ ಏನು ಅಂತ ಗೊತ್ತಿಲ್ಲ. ಇಲ್ಲೇ ಗೃಹ ಪ್ರವೇಶ. ಏನು ಯೋಚನೆ ಮಾಡ್ತಾ ಇದ್ದೀವಿ, ಹೋಗೋಣ ಬೇಡವಾ ಅಂತ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಆ್ಯಂಡ್ ಇವಾಗ ಟಿಫನ್ ಮಾಡಿಬಿಟ್ಟು ಫಸ್ಟು ಹೋಗಿ ಅಗ್ರಿಮೆಂಟ್ಗೆ ಹೇಳಿದ್ವಲ್ಲ, ಸೊ ಅದನ್ನು ಈಸ್ಕೊಂಡು ಬರಬೇಕು. ಅದರಲ್ಲೇ ಮೇನು ನಮಗೆ ಇವಾಗ ಕೆಲಸ ಇರೋದು. ಏನಕ್ಕಂದರೆ ನಮ್ಮದು ಕಾರ್ ಬರ್ತಿದೆ ಅಲ್ಲ, ಕಾರ್ ನಂಬರ್ ಆಗೋಕ್ಕೆ ಈ ಮನೆಯದು ಅಗ್ರಿಮೆಂಟ್ ಕೇಳಿದ್ದಾರೆ. ಸೊ ಅದರಿಂದ ನಾವು ಕೊಡಬೇಕು. ನಂಬರ್ ಆವಾಗ 09 ಬರೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಬೇಗ ಕೊಟ್ಟಷ್ಟು ನಮಗೂ ಬೇಗ ನಂಬರ್ ಪ್ಲೇಟು ಸಿಗುತ್ತೆ. ಕಾರ್ ಡೆಲಿವರಿ ಆಗಿ 15 ಡೇಸ್ ಒಳಗಡೆ ನಿಮಗೆ ನಂಬರ್ ಪ್ಲೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೂ ಕೆಲವೊಂದು ಕಡೆ ಹೆಂಗೆ ಅಂದರೆ ಕಾರ್ ಬರುತ್ತಲ್ಲ, ಡೆಲಿವರಿ ಆಗುತ್ತಲ್ಲ, ಆವಾಗಲೇ ನಂಬರ್ ಪ್ಲೇಟ್ ಸಮೇತ ಕೊಟ್ಬಿಡ್ತಾರೆ. ಸೊ ನಾವು ಆ ರೀತಿ ಬೇಡ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅವರು ಇಲ್ಲ ಅವತ್ತೇನು ಬರಲ್ಲ, ನಿಮಗೆ 15 ಡೇಸ್ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ ಅಂದ್ಬಿಟ್ಟು ಇವಾಗ ಅದೊಂದು ಕೆಲಸ ಮುಗಿಸ್ಬೇಕು. ಅವ್ರಿಗೆ ಜಸ್ಟ್ ಫೋಟೋ ತೆಗೆದು ಕಳಿಸಿದ್ರೆ ಎಲ್ಲ ಆನ್ಲೈನಲ್ಲಿ ಇವಾಗ ಶೋರೂಮ್ಗೆ ಹೋಗಿ ಎಲ್ಲ ಮಾಡಿಸ್ಬೇಕು ಅನ್ನೋದೇನೂ ಇಲ್ಲ. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ. ನೋಡೋಣ ಗೈಸ್, ಫಸ್ಟ್ ಇವಾಗ ತಿಂಡಿ ತಿನ್ಕೊಂಬಿಡೋಣ ಬನ್ನಿ. ಟಿಫನ್ನು ಮೊಸರನ್ನಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ದಾಳಿಂಬೆನ ಕಟ್ ಮಾಡಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ಮತ್ತು ಪುಳಿಯೋಗರೆನೂ ಅಷ್ಟೇ ಸೇಮ್ ಒಗ್ಗರಣೆ ಕೊಟ್ಟೆ ಮಾಡಿದ್ದೆ, ಚೆನ್ನಾಗಾಗಿತ್ತು. ಗೈಸ್ ಫೈನಲಿ ಹೋಗೋಣ ಫಂಕ್ಷನ್ಗೆ ಅಂತಲೇ ರೆಡಿ ಆದ್ವಿ. ಏನಕ್ಕಂದರೆ ಈಗ ರೆಂಟ್ ಅಗ್ರಿಮೆಂಟ್ ಕಾಪಿ ಇಸ್ಕೋಬೇಕಲ್ಲ, ಅದನ್ನು ಇಸ್ಕೊಂಡು ಫಂಕ್ಷನ್ಗೆ ಹೋಗಿದ್ದು. ಅಷ್ಟರಲ್ಲಿ ನಮ್ಮ ಮಮ್ಮಿ ಮತ್ತು ಅಪ್ಪು ಬರ್ತಾರೆ. ಅವ್ರನ್ನೂ ಕರ್ಕೊಂಡು ಮನೆಗೆ ಬರೋಣ, ಎಲ್ಲ ಒಟ್ಟಿಗೆ 3 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಬ್ಲ್ಯಾಕ್ ಸ್ಕ್ರೀನ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಇವಾಗ ಪ್ರಮೋದ್ ಅವರು ನನ್ನ ಜೊತೆ ರೀಲ್ಸ್ ಮಾಡಬೇಕು ಹೇಳಿದ್ದೀನಿ, ಓಕೆ ಅಂತ ಹೇಳಿದ್ದಾರೆ. ಲಿರಿಕ್ನೂ ಆಲ್ರೆಡಿ ಕಲಿಸಿದ್ದೀನಿ. ತುಂಬ ದಿನವೇ ಆಯಿತು ನಾನು ರೀಲ್ಸ್ ಮಾಡ್ತಾನೇ ಇಲ್ಲ. ಏನಕ್ಕೆ ಅಂದರೆ ರೀಲ್ಸ್ ಮಾಡೋಕ್ಕೆ ನಾನು ರೆಡಿ ಆಗೋಲ್ಲ, ನಂಗೆ ಅದು ಇಷ್ಟ ಆಗೋಲ್ಲ. ಯಾವಾಗಾದರೂ ಈ ಥರ ಅಕೇಶನ್ ರೆಡಿ ಆದಾಗಲೇ ನಾನು ರೀಲ್ಸ್ ಮಾಡೋದು. ಯಾವಾಗಾದರೂ ಅಷ್ಟೇ, ಅಥವಾ ಪ್ರಮೋಷನ್ ಇದ್ದರೆ ರೆಡಿ ಆಗ್ತೀನಿ, ಆ ಥರದ ಇದ್ದಾಗ ಅಲ್ಲೇ ರೀಲ್ಸ್ ಮಾಡ್ಕೊಬಿಡ್ತೀನಿ. ಅದಕ್ಕೆ ಅಂತಲೇ ಟೈಮ್ ಕೊಡೋದು. ನನಗಿಷ್ಟ ಇಲ್ಲ ಅಂದ್ಬಿಟ್ಟು ನಾನು ಮಾಡಲ್ಲ ಅಷ್ಟೇ. ರೆಡಿ? ಇಯರಿಂಗೇ ಚೇಂಜ್ ಮಾಡಿಲ್ಲ ಗೈಸ್. ಚೇಂಜ್ ಮಾಡ್ಕೊಂಡು ಹೊರಡ್ತೀನಿ. ಫಸ್ಟ್ ರೀಲ್ಸ್ ಮಾಡಿಬಿಡ್ತೀನಿ ಗೈಸ್. ಈ ಮಳೆ ಬರೋದು ನಿಲ್ಲೋದು, ಬಿಸಿಲು ಬರೋದು, ಮಳೆ ಬರೋದು ನಿಲ್ಲೋದು, ಬಿಸಿಲು ಬರೋದು, ಹಿಂಗೆ ಆಗ್ತಾಯಿದೆ ಅವಾಗಿಂದ. ಸೊ ನಾವು ಬಂದರೂ ಬರಲಿ ಅಂದ್ಬಿಟ್ಟು ಹೊರಟಿದ್ದೀವಿ ಇವಾಗ ಇಬ್ಬರೂ. ನೀವು ಒಂದು ಸೈಡ್ ಕೂತ್ಕೋತೀನಿ, ನಾನಂತೂ ಜರ್ಕಿನ್ನು. ಇವರು ಡಿಕ್ಕಿಲಿ ಸೇಫ್ಟಿ ಇಟ್ಕೊಂಡಿದ್ದಾರೆ. ನಾವು ಗೃಹ ಪ್ರವೇಶ ಮನೆಗೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ನಮ್ಮ ಬುಗುನ್ಕೆರೆಯಿಂದನೂ ಬಂದಿದ್ದರು. ಅವರು ನಮಗೆ ರಿಲೇಟಿವ್ ಆಗಬೇಕು, ಜಯಶೀಲಕ ಅಂತ, ನಮ್ಮನೆ ಮುನ್ಗಡೆ ಅವರೇನೆ. ಇದೇನು ಇವರು ಬಂದಿದ್ದಾರಲ್ಲ ಅಂದರೆ ಆವಾಗ ನೋಡಿದ್ರೆ ಎಲ್ಲರೂ ಒಂದು ಕಡೆಯಿಂದ ರಿಲೇಟಿವ್ಸ್ ಆಗ್ತೀವಿ. ಒಂದೊಂದು ಸಲ ಹೋದಾಗ ಗೊತ್ತಾಗುತ್ತೆ ಹೌದು ಇವ್ರ ಕಡೆಯಿಂದನೂ ರಿಲೇಟಿವ್, ನಮ್ಮ ಕಡೆಯಿಂದನೂ ರಿಲೇಟಿವ್ ಆಗ್ತಾರೆ ಅಂತ. ಪ್ರಮೋದ್ಗೆ ಇವ್ರ ರಿಲೇಟಿವು, ಜಯಶೀಲಕ್ಕ ಅವ್ರಿಗೆ ಇವ್ರ ರಿಲೇಟಿವ್, ಆ ಥರ. ಜಯಶೀಲಕ್ಕ ನನಗೆ ರಿಲೇಟಿವು. ಹಾಗಂಗೆ ಸುತ್ತಾಕೊಂಡು ರಿಲೇಟಿವ್ಸ್ ಇರ್ತೀವಿ, ಬಟ್ ಗೊತ್ತಾಗಲ್ಲ. ಇವರೇನೆ ನನ್ನ ವೀಡಿಯೋಸ್ನ ಪ್ರತಿಯೊಬ್ಬರಿಗೂ ತೋರಿಸ್ತಾರೆ. ನೋಡು
ಕುಮಾರನ್ ಸೊಸೆ ಇವರು ಯೂಟ್ಯೂಬ್ ಮಾಡ್ತಾರೆ ನೋಡು ನೋಡು ಅಂದ್ಕೊಂಡು ಎಲ್ಲರಿಗೂ ತೋರಿಸಿದ್ದಾರೆ. ಅಲ್ಲಿ ಬಂದಿರೋರಿಗೆಲ್ಲ ಹೇಳ್ತಾಯಿದ್ರು ನಾನು ವಿಡಿಯೋ ತೋರಿಸ್ತಿದ್ದೀನಲ್ಲ ಅವ್ರು ಬಂದಿದ್ದಾರೆ ಅಂದ್ಬಿಟ್ಟು. ಏನಂದರೆ ಅವಳು ಇವಳು ಅಂತಿರಲಿಲ್ಲ ಇವರು, ನನಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ನಂಗೆ ಒಂಥರ ಆಗ್ತಿತ್ತು, ಅಯ್ಯೋ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಲ್ಲ ನನಗಿಂತ ದೊಡ್ಡವರು ಅಂತ ನಂಗೊಂಥರ ಮುಜುಗರ ಅನ್ನಿಸ್ತಾಯಿತ್ತು. ಅವಳು ಇವಳು ಅಂದಿದ್ರು ನನಗೇನು ಖುಷಿನೇ. ಬಟ್ ಅವರು ಇವರು ಹೋಗಿ ಬನ್ನಿ ಊಟ ಮಾಡಿ ಇದೇ ಥರ ಅಂತಿದ್ರು. ಆ್ಯಂಡ್ ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಪಕ್ಕನೇ ನಮ್ಮ ಅಕ್ಕನೂ ಕೂತಿದ್ರು, ಜಯಶೀಲಕ್ಕ. ಆ್ಯಂಡ್ ಊಟ ತುಂಬ ಚೆನ್ನಾಗಿತ್ತು. ನನಗೇನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಮನೆಯಿಂದನೇ ಟಿಫನ್ ಮಾಡ್ಕೊಂಡು ಹೋಗಿರೋ ಕಾರಣದಿಂದ ಸ್ವಲ್ಪನೇ ತಿಂದೆ ಅಷ್ಟೇ. ಅನ್ನ ಸಾಂಬಾರು ಏನು ಹಾಕ್ಸ್ಕೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ಇವಾಗ ನಾವು ಅಪ್ಪು ಬಂದು ವೆಯ್ಟ್ ಮಾಡ್ತಾಯಿದ್ದ. ನಮ್ಮಮ್ಮಿ ಇಲ್ಲೇ ಕೂತಿರ್ತೀವಿ ಬಾ ಅಂದರು. ನಾನು ನೋಡಿದ ತಕ್ಷಣ ನೋಡಿ ಎಷ್ಟು ದಿಮಾಗ್ ತೋರಿಸ್ತಾ ಇದ್ದಾನೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೈಲ್ ಹೊಡಿತಾ ಇದ್ದಾನೆ. ಇನ್ನು ಕರ್ಕೊಂಡು ಹೊರ್ಟೋಗ್ತಾಳೆ ಅನ್ನೋ ಭಯನೂ ಇದೆ ಅವನಿಗೆ. ಬೇಜಾರಾಯಿತು ಅವನಿಗೆ. ನಾನು ಹೋಗ್ತೀನಿ, ನಾಳೆ ಕರ್ಕೊಂಬನ್ನಿ, ಇವತ್ತೊಂದು ದಿನ ಹೋಗ್ತೀನಿ ಅಂದ್ಕೊಂಡು ರಿಕ್ವೆಸ್ಟ್ ಮಾಡ್ತಾಯಿದ್ದ. ಮನೆಗೆ ಬಂದಮೇಲೆ ನಂಗೆ ಬಸ್ ಹತ್ತಿಸ್ಬಿಡಿ ಅಂತಿದ್ದ. ಏಕೆಂದರೆ ಊರಲ್ಲಿ ಒಂದು ಸ್ವಲ್ಪ ಏನೇನೋ ಮನೆದು ರಿಪೇರಿ ನಡೀತಾ ಇದೆ, ಅದಕ್ಕೇ ಹಂಗಂತ ಇದ್ದ ನಾನು ಕೆಲಸ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಮಮ್ಮಿ ನನ್ನ ಹತ್ರ ಬಿಟ್ಟು ಅವ್ರೂ ಸ್ವಲ್ಪ ಐಟಮ್ಸ್ ತೊಗೊಂಡು ಹೊರಡ್ತೀನಿ ನಾನು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮಮ್ಮಿ ಹೂವು ತಂದಿದ್ರು ನೋಡಿ. ನಮ್ಮ ಮಮ್ಮಿ ನನಗೆ ಹೂವು ಕಟ್ಟಿ ತಂದುಕೊಡೋದು, ನಾನು ಕಟ್ಟಲ್ಲ ಅಂದ್ಬಿಟ್ಟು ಅವರೇ ಕಟ್ಟಿ ತಂದುಕೊಡ್ತಾರೆ. ಹಂಗೆ ತಂದುಕೊಟ್ರೆ ಸುಮ್ಮನೆ ನಾನು ಅದನ್ನೆಲ್ಲ ಕೊಳಿಸಿ ಈಚೆಗೆ ಎಸಿತೀನಿ. ಹೂವನ್ನ ಕಟ್ಟಿ ಕೊಟ್ಟರೆ ಅಟ್ಲೀಸ್ಟ್ ಪ್ರಮೋದ್ ಡೈಲಿ ಪೂಜೆಗೆ ಮಾಡಿಸ್ತಾರೆ. ಎಸ್ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ರೆಂಟಲ್ ಅಗ್ರಿಮೆಂಟ್ನೂ ಇಸ್ಕೊಂಬಂದಿದ್ದೀವಿ. ಆ್ಯಂಡ್ ಅಪ್ಪನೂ ಕೂಡ ಬಂದ. ತುಂಬ ಖುಷಿ ಆಯ್ತು ಇವತ್ತು ಹೋಗಿದ್ದು ಫಂಕ್ಷನ್ ಅಲ್ಲ ಪಮ್ಮಿ. ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವ್ರು ನಾನು ಎಲ್ಲೂ ಕರ್ಕೊಂಡೇ ಹೋಗಲ್ವಲ್ಲ, ಸೊ ನನಗೆ ಯಾರೋ ಅಷ್ಟು ಗೊತ್ತಿಲ್ಲ. ಸೊ ಎಲ್ಲರೂ ನಾವು ಅವರು ನೀವು ಇವರು ಅಂದ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಇಡೀ ಪ್ರಮೋದ್ ಫ್ಯಾಮಿಲಿನೇ ನಾನು ವೀಡಿಯೋ ನೋಡ್ತಾ ಇದ್ದೆ ಅಂತ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಜಾಸ್ತಿ ಪ್ರಮೋದ್ ಫ್ಯಾಮಿಲಿನೇ ಇಷ್ಟ. ಏನಕ್ಕಂದರೆ ಅವ್ರು ಕೆಟ್ಟದಾಗಲಿ ಅಂತ ಯಾರೋ ಬಯಸೋರಿಲ್ಲ. ನಮ್ಮ ಕಡೆನೇ ಕಚಡಗಳು. ಪ್ರಮೋದ್ ಕಡೆ ಫ್ಯಾಮಿಲಿ ನಿಜವಾಗ್ಲೂ ನನಗಿಷ್ಟ ಆಗ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ ಯಾರು ಫಂಕ್ಷನ್ಗೆ ಹೇಳಿದ್ರೆ ಹೋಗೋಣ ಅಂತ ಹೇಳ್ತೀನಿ, ಬರಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ನಂಗೆ ಇಷ್ಟ ಆಗ್ತಾರೆ. ಯಾಕಂದರೆ ಅವರು ನಾವು ಚೆನ್ನಾಗಿದ್ರೆ ಅದನ್ನು ನೋಡಿ ಖುಷಿ ಪಡ್ತಾರೆ. ನಮ್ಮ ಕಡೆಯವ್ರು ಹಂಗಲ್ಲ, ಇವ್ರು ಬೆಳೀತಾರಲ್ಲ ಇವ್ರನ್ನ ಹಿಂಗಾರು ಮಾಡಿ ತುಳಿಬೇಕು, ಏನಾರು ಮಾಡಿಸ್ಬೇಕು ಅಂತ ಅಷ್ಟು ಕೀಳು ಲೆವೆಲ್ಗೆ ಇಳಿತಾರೆ. ಬಟ್ ಇವ್ರ ಕಡೆಯವರು ಏನಾದರೂ ನಾವು ಚೆನ್ನಾಗಿದ್ದೀವಿ ಅಂದರೆ ಅವರು ಖುಷಿ ಪಡ್ತಾರೆ. ಹಂಗೆ ಬೆಳೆಯಲಿ ಹಂಗೆ ಹಿಂಗೆ ಅಂದ್ಕೊಂಡು. ಯಾಕಂದರೆ ಆಲ್ಮೋಸ್ಟ್ ಇವ್ರ ಕಡೆ ಎಲ್ಲ ಇರೋದೆಲ್ಲ ರಿಚ್ಚೇನೆ. ನಮ್ಮ ಕಡೆಯವರು ಗೊತ್ತಲ್ಲ ಹೆಂಗಿದ್ದಾರೆ ಅಂತ. ಸೊ ಅದರಿಂದ ಅವ್ರ ಬುದ್ಧಿ ಅವ್ರು ತೋರಿಸ್ತಾರೆ. ಇವ್ರ ಕಡೆ ಫ್ಯಾಮಿಲಿ ಆಲ್ಮೋಸ್ಟ್ ನನಗೆಲ್ಲರೂ ಇಷ್ಟ. ಆಂಟಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಿಡಿಯೋ ನೋಡ್ತಾ ಇರ್ತೀರಾ, ಡಿಸಪಾಯಿಂಟ್ ಆಗೋಗ್ತಿತ್ತು. ನಾನು ಬರ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಅವರು. ಮಳೆ ಬರ್ತಿತ್ತಲ್ಲ, ಇವ್ರು ಬೇಡ ಅಂದ್ಕೊಂಡು ಅದು ಇದು ಸ್ವಲ್ಪ ಡಿಸ್ಕಷನ್ ನಡೀತಾ ಆಮೇಲೆ ಹೋಗೋಣ ಅಂತ ಹೋದ್ವಿ. ನೋಡಿದ್ರೆ ಅವರು ನನಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಹೋಗ್ತಿದ್ದಂಗೆ ಯೂಟ್ಯೂಬರ್ ಅಂತಾನೆ, ಏನು ಯೂಟ್ಯೂಬರ್ ಅಂತಲೇ ಹೆಸರು ಕಟ್ಬಿಟ್ಟಿದ್ದೀರಲ್ಲ ಅಂದ್ಕೊಂಡು ಇನ್ನೊಂದಷ್ಟು ಜನ ಹೇಳ್ತಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಅಪ್ಪನೂ ಕೇಳ್ತಿದ್ರು, ಅಪ್ಪು ಊರಿಗೆ ಹೊರಟೋಗಿದ್ದ, ಇವಾಗ ಬಂದಿದ್ದಾನೆ, ಲೇಟ್ ಆಗುತ್ತೆ ನಾವು ಹೊರಡ್ತೀವಿ ಅಂದ್ವಿ. ಅಯ್ಯೋ ಪಾಪು ವೆಯ್ಟ್ ಮಾಡ್ತಾ ಇದ್ದಾನೆ, ಹಂಗಿರೋ ಹೊರಡಿ ಅಂದ್ಕೊಂಡು ಅವರು ಹೇಳಿದ್ರು. ಆ್ಯಂಡ್ ಇವಾಗ ಅದನ್ನು ಶೋರೂಮಿಗೆ ಕಳಿಸ್ಬೇಕು ಫೋಟೋ ತೆಗೆದು. ಆಮೇಲೆ ಸಿಗ್ತೀನಿ ಗೈಸ್. ನಾನು ಇವತ್ತು ಡ್ರೈ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಮಿಕ್ಸ್ ತೊಗೊಳ್ಳೋಣ ಎಲ್ಲ, ಒಂದು 400 ಗ್ರಾಮ್ ಅಂದ್ಕೊಂಡೆ. ಬಟ್ ಪ್ರಮೋದ್ ಇದ್ದರೆ ಏನೂ ಕೆಲಸ ಆಗೋಲ್ಲ. ನಾನು 4 ಗಂಟೆಗೆ ಡ್ರೈ ಫ್ರೂಟ್ಸ್ ತಿಂತಿದ್ದವಳು ಇವಾಗ 7 ಗಂಟೆ 7:15 ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಈ ಪ್ರಮೋದ್ ಇಲ್ಲ ಅಂದರೆ ನಾನು 7 ಗಂಟೆಗೆ ನಿದ್ದೆ ಮಾಡ್ತೀನಿ. ಇವರಿದ್ರೆ ಸ್ವಲ್ಪ ಲೇಟು, ನಾಳೆಯಿಂದ ಚೇಂಜ್ ಮಾಡ್ತೀನಿ. ಎಸ್ ಗೈಸ್, ಡ್ರೈ ಫ್ರೂಟ್ಸ್ ಎಲ್ಲ ತಿಂದಾಯ್ತು. ಇವಾಗ ನಾನು ಅಪ್ಪು ಪ್ರಮೋದ್ ಹೊರಗಡೆ ಹೋಗ್ತಿದ್ವಿ. ಮನೇಲಿ ಒಂದು ಸ್ವಲ್ಪನೂ ನೀರೆಲ್ಲ ಅಡುಗೆ ಮಾಡೋಕ್ಕೆ ಹಂಗೆ ಖಾಲಿ ಆಗಿಬಿಟ್ಟಿದೆ. ನಮಗೆ ಫ್ರೈಡೇ ಖಾಲಿ ಆದರೆ ಈ ಸ್ಯಾಟರ್ಡೆ ಸಂಡೇ ಬರುತ್ತಲ್ಲ, ಆ ಟೈಮಲ್ಲಿ ನಾವು ತರೋಕ್ಕಾಗಲ್ಲ. ಈಗ ನಾಳೆನೂ ತರೋಕ್ಕಾಗಲ್ಲ, ಅವರು ಆಫೀಸ್ಗೆ ಹೋಗಬೇಕು ಅಂದ್ಬಿಟ್ಟು ಇವಾಗಲೇ ಹೋಗ್ತಾಯಿದ್ದೀವಿ, ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು. ನಾನು ಫಿಲ್ಟರ್ ನೀರೇ ಯೂಸ್ ಮಾಡೋದು ಜಾಸ್ತಿ. ಅಕಸ್ಮಾತ್ ಏನಾದರೂ ನಾನು ಅಡುಗೆ ಮಾಡುವಾಗ ನಲ್ಲಿ ನೀರು ಬರ್ತಿದ್ರೆ ಅದನ್ನೇ ಇಟ್ಕೊಳ್ತೀನಿ. ಇಲ್ಲ ಅಂದರೆ ಫಿಲ್ಟ್ರ್ ನೀರೇ ಹಾಕೋದು, ಅದನ್ನು ಹಿಡ್ದು ಇಟ್ಕೊಳ್ಳೋದು ಎಲ್ಲ ಮಾಡಿದ್ರೆ ಪಾತ್ರೆ ಫುಲ್ ಅದು ಒಂಥರ ವೈಟ್ ಥರ ಆಗುತ್ತೆ. ಸೊ ಅದಕ್ಕೆ ನಾನು ನೀರನ್ನ ಹಿಡ್ದು ಇಡಲ್ಲ. ಇವಾಗ ತೊಗೊಂಡು ಹಂಗೆ ಸ್ವಲ್ಪ ಅಲ್ಲೇನಾರು ತಿಂದ್ಕೊಂಡು ಬರ್ತೀವಿ. ಆಲ್ರೆಡಿ 8 ಗಂಟೆ ಆಗಿದೆ. ಇವಾಗ ಹೋಗ್ತಾಯಿದ್ವಿ. ಬನ್ನಿ.
ನಾವು ಹೋಟೆಲಿಗೆ ಬಂದ್ವಿ. ಸ್ವಲ್ಪ ನಾನ್ ವೆಜ್ ಆದರೆ ನಾನು ತಿಂತಾಯಿದ್ದೀನಿ. ವೆಜ್ಜು ಬೇಳೆ ಸಾರು ಇದೆಲ್ಲ ನನಗೆ ಸೇರ್ತಾನೆ ಇಲ್ಲ. ಅದು ನಾನು ಮಾಡಿದ್ರಂತೂ ನಂಗೆ ಊಟನೇ ಮಾಡೋಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಮಟನ್ ಬಿರಿಯಾನಿ ತೊಗೊಳ್ಳೋಣ ಅಂದರೆ ಮಟನ್ ಬಿರಿಯಾನಿ ಇಲ್ಲ ಅಂದರು. ಸೊ ಅದಕ್ಕೆ ನಾನು ಕುಷ್ಕ ತೊಗೊಂಡೆ. ಪ್ರಮೋದ್ ಅವರು ಚಿಕನ್ ಬಿರಿಯಾನಿ ತೊಗೊಂಡ್ರು. ಅಲ್ಲಿಂದ ನಾವು ವಾಟರ್ ತೊಗೊಂಡು ಅಲ್ಲೇ ನಿಯರ್ ಬೈ ಹೋಗಿದ್ವಿ, ನಮ್ಮ ಮನೆ ನಿಯರ್ ಬೈಯೇ. ಅಲ್ಲಿಂದ ವಾಟರ್ ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಾಂದರೆ ಬೆಳಗ್ಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಟಿಫನ್ ಎಲ್ಲ ಮಾಡಬೇಕಲ್ವಾ. ಸೊ ಅದಕ್ಕೆ ನೀರು ಬೇಕೇ ಬೇಕು. ಇವರು 6:30 ಹೇಳಿಸಿದ್ರೆ ತೊಗೊಬನ್ನಿ ಅಂತ. ಇವ್ರು ಖಂಡಿತವಾಗ್ಲೂ ತರಲ್ಲ. ಅದಕ್ಕೆ ಒಟ್ಟಿಗೆ ತೊಗೊಂಡೋಗಿ ಊಟ ಮಾಡಿಕೊಂಡು ಹಂಗೆ ತೊಗೊಬಂದ್ಬಿಡೋಣ ಅಂತಲೇ ತೊಗೊಂಡೋಗಿದ್ವಿ. ಸೊ ಮನೆಗೆ ಬಂದ್ವಿ. ಇವಾಗ ತಾನೇ ತೊಗೊಂಡು ಒಳಗಡೆ ಹೋಗ್ತಿದ್ದಾರೆ ನಮ್ಮ ಮಾವ. ಎಸ್ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಸಿಕ್ಕಾಬಟ್ಟೆ ಚಳಿ ಔಟ್ಸೈಡು, ಹೋಗೋಕ್ಕೆ ಆಗೋಲ್ಲ, ಅಷ್ಟು ಚಳಿ ಇದೆ. ಹಂಗೆ ಹೊಟ್ಟೋದ್ರಂತೂ ಕಿವಿ ಎಲ್ಲ ಮುಚ್ಕೊಬಿಡ್ದು, ಅಷ್ಟು ಕೋಲ್ಡು. ಆ್ಯಂಡ್ ಇವಾಗೇನಿಲ್ಲ, ಆರಾಮ್ಸೆ ಮಲ್ಗೋದಷ್ಟೇ. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಸ್ಟ್ ಮಾಡಿಬಿಟ್ಟು ನಿದ್ದೆ ಮಾಡ್ತೀವಿ. ಅಪ್ಪುಗೆ ಶಿವ ಬೇಕು ಅಂತ ಗೈಸ್, ಅದಕ್ಕೆ ನಾನು ಶಿವ ಬರಲ್ಲ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಬರುತ್ತೆ ಅಪ್ಪು. ಮಲ್ಕೊಂಡು ಎದ್ದೇಳು ಅಂದರೆ ಕಣ್ಣು ಮುಚ್ಚಿಬಿಟ್ಟು ಕಣ್ಣು ಬಿಡ್ಬಿಟ್ಟು ಬರಲೇ ಇಲ್ಲ ಅಂತಾನೆ ಗೈಸ್. ನನಗೆ ಎಷ್ಟು ಮಾತಾಡ್ತಾನೆ ಗೊತ್ತಾ ಇವನು, ಕಳ್ಳ. ನಡೀಲಿ, ಏನು ನಿಂಗೆ ಗೊತ್ತಿಲ್ವಾ? ಎಸ್ ಗೈಸ್, ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಪ್ಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್. ಬಾಯ್ ಬಾಯ್. ಬಾಯ್ ಮಾಡ.